ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಗೊತ್ತಲ್ಲ ಫ್ರೆಂಡ್ಸ್, ಬೇಸಿಗೆ ಅಂದರೆ ಮಧ್ಯಾಹ್ನ ಟೈಮ್ ಹೆಂಗಿರ್ತೈತೆ ಅಂತ ಕುದೀತಾ ಇರ್ತೈತೆ. ಸೂರ್ಯನ ತಂಪು ಮಾಡೋಕ್ಕಂತೂ ನಮ್ಮ ಕೈಲಾಗಲ್ಲ. ಅದಕ್ಕೆ ಗಂಡನ ತಂಪು ಮಾಡುವ ಅಂದ್ಬಿಟ್ಟು ನನಗೆ ಕರ್ಬೂಜ ಹಣ್ಣು ತಂದಿದ್ದೀನಲ್ಲ ಫ್ರೆಂಡ್ಸ್, ಅದನ್ನೇ ಜ್ಯೂಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮನೆ ಒಳಗೆ ನೆರಳಿಗೆ ತಲೆ ಸುತ್ತಿದ್ದವ್ರು ಇವರಿಬ್ಬರು, ಬಿಸಿಲಿಗೆ ತಲೆ ಸುತ್ತಿದ್ದಿಲ್ಲ, ನೆರಳಿಗೆ. ಇವನಂತೂ ಯಾವಾಗಲೂ ಅಡುಗೆ ಮನೆಗೆ ಅಡ್ಡಾಗಿ ಮಲಗಿರ್ತಾನೆ. ಅಡುಗೆ ಮನೆ ಒಳಗೆ ನಾನು ಎಂಟ್ರಿನೇ ಕೊಡೋಂಗಿಲ್ಲ. ಜಾಗ ಬಿಡಿ ಪ್ಲೀಸ್. ಹಿಂಗೆ ಮಾಡಿದಾಗ ಏನು ಮಾಡ್ಬೇಕಂದ್ರೆ ಕೈ ಹಿಡ್ಕೊಂಡು ಸೈ ಅಂತ ಎಳಿಬೇಕು. ಇಲ್ಲಿ ಫ್ರೆಂಡ್ಸ್ ಕರ್ಬೂಜ ಇಬ್ಬರಿಗೆ ಇಷ್ಟು ದೊಡ್ಡದು ಬೇಡ ಫ್ರೆಂಡ್ಸ್. ಇದರಲ್ಲಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಅರ್ಧ ಕಟ್ ಮಾಡ್ಕೋತೀನಿ, ಸಮ ಪ್ರಮಾಣವಾಗಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ನಾನು ಅರ್ಧ ಐಸ್ ಕ್ರೀಮ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮು. ಅದಕ್ಕೆ ಐಟಮ್ಸ್ ಬೇಕು ಫ್ರೆಂಡ್ಸ್. ಶಿವನ ಕೇಳ್ಬೇಕು, ಇಮಿಡಿಯೇಟ್ಲಿ ಐಟಮ್ಸ್ ಬೇಕು. ಗಂಡಪ್ಪ, ನಾನು ಐಸ್ ಕ್ರೀಮ್ ಮಾಡ್ಕೋಬೇಕು. ಗೋಡಂಬಿ, ದ್ರಾಕ್ಷಿ, ಬಾದಾಮಿ ತಂದು ಕೊಡಪ್ಪಿ, ಏಲಕ್ಕಿನು. ಅದ್ ಕೇಳೋದು ಒಂದ್ 2-3 ಕೆಜಿ ತಂದಿಕ್ಕು ಅಂತ. ಕಾಸು ಕೊಟ್ಟು ನಾನೇ ಹೋಗ್ತೀನಿ. ಬಿಸಿಲಿದ್ದಾಗ ಐಸ್ ಕ್ರೀಮ್ ತಿನ್ಬೇಕು, ಸಂಜೆ ಗಡಗಡ ನಡುವಾಗ ತಿನ್ಬೇಕು ಫ್ರೆಂಡ್ಸ್. ನಿಂಬೆಹಣ್ಣು, ವಾಟ್ ಎ ಮಿರಾಕಲ್. ಏಲಕ್ಕಿ ಇಲ್ಲ ಅಂತ ಅನ್ಕೋತಾ ಇದ್ದೀನಿ. ಓ ಮೈ ಗಾಡ್, ಮೆಣಸಿದು ಶಟ್. ಏಲಕ್ಕಿ ಇತ್ತಲ್ಲ, ಮೊನ್ನೆ ಒಂದು ಇನ್ವಿಸಿಬಲ್ ಸ್ಪಿಟ್ ಮಾಡಿದಲ್ಲ, ಆತಳ ಪಾತಾಳದಲ್ಲಿ ಹುಡುಕಿದ್ರು ನಮ್ಮ ಮನೇಲಿ ಏಲಕ್ಕಿ ಸಿಗ್ತಾ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಬೆಲ್ಲನ ಜಜ್ಜಿ ನೀರಲ್ಲಿ ನೆನ್ಸ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಅದು ಕರೆಕ್ಟ್ ಇರ್ತಿದೆ. ಈ ಗ್ಯಾಪಲ್ಲಿ ನಾನು ಏನೇನು ಬೇಕು ಎಲ್ಲ ತರ್ತೀನಿ ಫ್ರೆಂಡ್ಸ್. ಐಸ್ ಕ್ರೀಮ್ಗೆ ಮತ್ತೆ ಕರ್ಬೂಜ ಜ್ಯೂಸ್ಗೆ ಅಚ್ಚು ಬೆಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಈ ಜ್ಯೂಸ್ಗೆ ಕಮ್ಮಿಗಿರ್ತೈತೆ. ಮಧುರಮ್ಮನ ಜಾತ್ರೆಯಲ್ಲಿ ಕೊಡ್ತಾರೆ ನೀರು ಮಜ್ಜಿಗೆ ಪಾನಕ, ಸೂಪರ್ ಆಗಿರ್ತೈತೆ. ನೆಕ್ಸ್ಟ್ ಇವತ್ತು 8 ದಿನಕ್ಕೆ ನಾನು ಅಲ್ಲೇ ಬಿದ್ದು ದಾಡ್ತಾ ಇರ್ತೀನಿ. ಇಲ್ಲಿ ಫ್ರೆಂಡ್ಸ್ ತುಂಬಾ ನೀರು ಹಾಕಿದ್ದೀನಿ. ಇದು ಕರೆಕ್ಟ್ ಇರಲಿ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ನಾವು ಏಲಕ್ಕಿ ಏನೇನು ಬೇಕು ಎಲ್ಲ ತಗೊಬರೋಣ ಬನ್ನಿ ಫ್ರೆಂಡ್ಸ್. ಫೈನಲಿ ಗಂಡನೇ ಹೋಗಕ್ಕೆ ರೆಡಿ ಆಗೈತೆ ಫ್ರೆಂಡ್ಸ್. ಯಾಕಂದ್ರೆ ಇದು ಸ್ಲೀವ್ಲೆಸ್ ಡ್ರೆಸ್, ಇದ್ರಲ್ಲೇ ಹೋಗ್ಬಿಡ್ತೀನಿ ಅನ್ಬಿಟ್ಟು. ಓಕೆ, ಏನೇನು ಬೇಕು ಅಂದ್ರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ. ಹಾಲೈತಾ ನೋಡ್ಕೊಬಿಡ್ತೀನಿ 1 ನಿಮಿಷ. ತಿರ್ಗಾ ಜಾಗ ಬಿಟ್ಲ ಟಾಮು, ಬಾಗ್ಲಲ್ಲೇ ಅವ್ರು ನಿದ್ದೆ. ಇಲ್ಲಿ ಮನಿಕೋ ಹಾಲೈತೆ ಗಂಡಪ್ಪ. ಅದೇ ಫ್ರೆಂಡ್ಸ್, ಪ್ಯಾಕೆಟ್ ಅಲ್ಲಿ ಬರ್ತವೆ ಪ್ರಾಡಕ್ಟ್ಗಳು, ಅವಿವು ಏನು ಬಳಸಲ್ಲ ಫ್ರೆಂಡ್ಸ್. ಸಿಂಪಲ್ ಆಗಿ ನೋಡ್ಕೊಂಡೆ ಐಸ್ ಕ್ರೀಮ್ ರೆಸಿಪಿ ಎಲ್ಲರೂ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್. ಇವಾಗ ನಾವು ಅದೇನೇನೋ ಪೌಡ್ರ್ಗಳು ಅವಿವು ತಂದು ಮಾಡಿದ್ರೆ ಎಲ್ಲ ಹೆಣ್ಮಕ್ಳು ಮಾಡ್ಕೊಳಕ್ಕಾಗಲ್ಲ. ನಮ್ಮಂತರ ಎಷ್ಟು ಜನ ಇರ್ತಾರೆ ಪಾಪ, ಹಳ್ಳಿಲಿರೋ ಹೆಣ್ಮಕ್ಳು ಐಟಮ್ಸ್ ಸಿಗಲ್ಲ, ಮತ್ತೆ ತಗೊಳಕ್ಕಾಗದಿರೋರು ಎಲ್ಲರೂ ಮಾಡ್ಬೇಕು. ಆ ಥರ ರೆಸಿಪಿನೇ ನಾನು ಮಾಡೋದು ಫ್ರೆಂಡ್ಸ್. ಇದೊಂದೇ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಕಾಲ್ ಭಾಗ ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ಜ್ಯೂಸ್ಗೆ. ಇನ್ನು ಮುಕ್ಕಾಲ್ ಭಾಗ ಫುಲ್ ಐಸ್ ಕ್ರೀಮೇ ಮಾಡೋಣ. ಬೇಡ ಫ್ರೆಂಡ್ಸ್, ಅರ್ಧ ಕಟ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಕರ್ಬೂಜ ನನಗೆ ಸ್ಮೆಲ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ತಿನ್ನೋ ಐಟಮ್ಸ್ ನಾ ಸ್ಮೂಸ್ ನೋಡ್ಬಾರ್ದು ಅಂತ ಚಿಕ್ಕ ವಯಸ್ಸಿಂದ ಉಗಿತಾವ್ರೆ. ನಾನು ಬುದ್ಧಿನೇ ಬಿಡಲ್ಲ ಫ್ರೆಂಡ್ಸ್. ನಾನು ಬುದ್ಧಿ ಉಟ್ಕೊಂಡು ಸುಟ್ರು ಹೋಗ್ತಾ ಇಲ್ಲ. ಇದನ್ನ ಸಪ್ರೇಟ್ ಮಾಡ್ಕೊಂಡು ಸಿಪ್ಪೆಯಿಂದ ಕೈಯಲ್ಲೇ ಕಿವುಚ್ಕೋಬಹುದು ಫ್ರೆಂಡ್ಸ್. ಆದ್ರೆ ನಾನು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ. ಇವಾಗ ಟೈಮ್ ಆಗ್ತಿತ್ತಲ್ಲ ಕೆಲ್ಸಕ್ಕೆ, ಮತ್ತೆ ಊಟಕ್ಕೆ ಬಂದಿರೋದು ಇವಾಗ. ಈ ಗ್ಯಾಪಲ್ಲಿ ನಾವು ಜ್ಯೂಸ್ ಮಾಡಿ ಕುಡಿಸಿ ಕಳಿಸ್ಬೇಕು. ಕಿವುಚ್ಕೊಂಡು ಕೂತ್ಕೊಂಡು ಲೇಟ್ ಆಗ್ತಿತ್ತು ಅಂದ್ಬಿಟ್ಟು ಈ ಥರ ಸ್ಪೂನಲ್ಲಿ ಹಿಂಗೆ ತಕ್ಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ಟೇಸ್ಟ್ ನೋಡ್ಬಿಡ್ತೀನಿ. ಸೂಪರ್ ಐತೆ. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತದೆ ಅಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋರು ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಡೈಲಿ ವಿಡಿಯೋ ನೋಡ್ತಾ ಇರೋದಿಲ್ಲ, ಥ್ಯಾಂಕ್ಸ್ ಸೊ ಮಚ್ ಫ್ರೆಂಡ್ಸ್. ಹೈಪ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಹೈಪು ಸಹ ತುಂಬ ಇಂಪಾರ್ಟೆಂಟು ನಮಗೆ. ಹೈಪು ಕೊಡಿ ಫ್ರೆಂಡ್ಸ್. ನಾವು ತೀರಾ ಕಂಜೂಸ್ ಆಗಿರೋದ್ರಿಂದ ಸಿಪ್ಪೆ ಒಳಗಿರೋದೆಲ್ಲ ಬಾಚ್ಕೋಬೇಕು. ಬಿಟ್ರೆ ಸಿಪ್ಪೆನೇ ತಿನ್ಬಿಡ್ತೀನಿ, ಆದ್ರೆ ಬಿಡ್ತಾ ಇದ್ದೀನಿ. ಸಿಪ್ಪೆ ಇರೋದೇ ಎಸೆಕೆ ಅಂದ್ಬಿಟ್ಟು ಅದು ನಾನು ವೇಸ್ಟ್ ಮಾಡಲ್ಲ. ನಮ್ಮ ಗಿಡದ್ದು ಬುಡಕ್ ಹಾಕ್ತೀನಿ, ಗೊಬ್ಬರ ಹಾಕ್ತಿದ್ದೆ. ಯಾಕೆ ಇಷ್ಟು ಕಂಜೂಸ್ ಅಂತ ನನಗೆ ಅರ್ಥ ಆಗಲ್ಲ. ಕಂಜೂಸ್ ಅನ್ನಲ್ಲ ತಾನೆ ಫ್ರೆಂಡ್ಸ್, ಇದನ್ನ ಬುದ್ಧಿವಂತಿಕೆ ಅಂತಾರೆ. ಶಾರ್ಟ್ ಆಫ್ ಮೀಟಾಗಿ ಹೇಳ್ಬೇಕಂತ ಈ ಚಿಪ್ಪನ್ನ ನಾವು ಇಟ್ಕೋಬೇಕಾಗ್ತಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದನ್ನ ನುಣ್ಣಗೆ ರುಬ್ಕೊಬತ್ತೀನಿ. ಬೆಲ್ಲದ ನೀರು ಕರ್ತಾ ಇದೆ ಫ್ರೆಂಡ್ಸ್. ಇದು ಬೇಗ ಕರಗಿಸ್ಕೋಬೇಕಂದ್ರೆ ಮಿಕ್ಸಿಗೆ ಹಾಕಿ ಟಿಪಾಯಿಸ್ಬೇಕು. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಫ್ರೆಂಡ್ಸ್. ಇದಕ್ಕೆ ಸಬ್ಜಾ ಸೀಡ್ಸ್ ಹಾಕೋಬಹುದು. ಬೇಸಿಗೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. ಸಬ್ಜಾ ಸೀಡ್ಸ್ ಆಯ್ತಾ ಇಲ್ಲ ನೋಡ್ಕೋಬೇಕು. ಐತೆ ತಂಪು ಫ್ರೆಂಡ್ಸ್ ದೇಹಕ್ಕೆ. ಇವಾಗಲೂ ಹಾಕೋಬಹುದು, ಏನಾಗಲ್ಲ. ಆಗಲೇ ನೆನೆಸಿಡ್ಬೇಕಾಯ್ತು ಬೆಲ್ಲದೊಳಗೆ ಹಾಕಿ. ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಜ್ಯೂಸು ಸ್ವೀಟ್ ಆಗಿದ್ರೆ ಸಾಲದು ಫ್ರೆಂಡ್ಸ್, ಸ್ವಲ್ಪ ಹುಳಿಯಾಗೂ ಇರಬೇಕು. ಅರ್ಧ ನಿಂಬೆ ಒಳು ಹಾಕೋತೀನಿ. ಇದೇ ಟೇಸ್ಟ್ ಕೊಡೋದು ಜ್ಯೂಸ್ಗೆ.
ಅರ್ಧ ಹೋಳು ನಿಂಬೆ, 1 ಹೋಳು ಹಾಕೋಬೇಕು ಫ್ರೆಂಡ್ಸ್. ನಾನು ಮಾಡ್ತಾರೋ ಅಳತೆಗೆ. ಅದು ನಿಂಬೆಹಣ್ಣು ನೋಡಿದ್ರೆ ಒಳ್ಳೆ ಮೂಸಂಬಿ ಇದ್ದಂಗೆ ಐತೆ ಇಷ್ಟಪ್ಪ, ಅದಕ್ಕೆ ಅರ್ಧ ಹೋಳು ಸಾಕು, ಜಾಸ್ತಿ ಉಳಿಯಾದ್ರೂ ರುಚಿ ಇರಲ್ಲ. ಈಗ ಲೆಟ್ಸ್ ಮಿಕ್ಸ್ ಇಟ್ಟು ಚಿಯಾ ಸೀಡ್ ಹಂಗೆ ಅರಳೋಗ್ಬಿಡ್ಬೇಕು. ಶಿವ ಬರೋ ಗ್ಯಾಪಲ್ಲಿ ಚಿಯಾ ಸೀಡ್ನ ಸಬ್ಜಾ ಸೀಡ್ನ ಅರಳಿಸ್ಬೇಕು ಫ್ರೆಂಡ್ಸ್. ನಾವು ಏಲಕ್ಕಿ ತಂದ ತಕ್ಷಣ ಜಜ್ಜಿ ಹಾಕೋಬಿಟ್ರೆ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲು. ಪ್ರತಿ ವರ್ಷ ಬೇಸಿಗೆ ಬಂದಾಗೂ ಅನ್ಕೊಳ್ತೀನಿ ಫ್ರೆಂಡ್ಸ್, ನಾನು ಗಾಜಿಂದು ಗ್ಲಾಸ್ ತಗೋಬೇಕು. ಈಗ ಜ್ಯೂಸುಗಳೆಲ್ಲ ಇವು ಉಯ್ತಾ ಇದ್ರೆ ಸಖತ್ತಾಗಿ ಕಾಣಿಸ್ತೈತಲ್ಲ, ಹಂಗೆ ಅನ್ಕೋತಾ ಇದ್ದೀನಿ, ಮಿಸ್ ಆಗ್ತಾನೆ ಇದೆ. ಸಂಜೆಗೆ ಗಂಡನ್ಗೆ ಹೆಂಗಾದ್ರೂ ಪ್ಲಾನ್ ಮಾಡಿ ರೈಸ್ ಮಾಡಿ ಗಾಜಿಂದ 2 ಗ್ಲಾಸ್ ತರಿಸ್ಕೋತೀನಿ ಫ್ರೆಂಡ್ಸ್. ಎಲ್ಲಿಂದ ತರಲಿ ದುಡ್ಡು? ವಾವ್, ಎಲ್ಲ ತಂದ. ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಬಾದಾಮಿ, ನಮ್ಮ ಐಸ್ ಕ್ರೀಮ್ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳು ಬಂದಾವ ಫ್ರೆಂಡ್ಸ್. ಈ ಜ್ಯೂಸ್ಗೆ ಇವಾಗ ಏಲಕ್ಕಿ ಒಂದು ಜಜ್ಜಿ ಹಾಕ್ಬೇಕು ಫ್ರೆಂಡ್ಸ್. ಈಗ ವೆಯ್ಟ್ ಅಪ್ಪಿ, 1 ಸೆಕೆಂಡ್ ವೆಯ್ಟ್, ಏಲಕ್ಕಿ ಜಜ್ಜಿ ಹಾಕ್ಬಿಟ್ಟು ಕೊಡ್ತೀನಿ. ಶಿವಾಗ ಟೈಮ್ ಆಯ್ತು ಫ್ರೆಂಡ್ಸ್. ಏಲಕ್ಕಿ ಒಂದು ಹಾಕೊಂಡ್ರೆ ನಮ್ಮ ಕರ್ಬೂಜ ಜ್ಯೂಸ್ ರೆಡಿ ಫ್ರೆಂಡ್ಸ್. ಐಸ್ ಕ್ಯೂಬ್ಸು ಬೇಕಾದ್ರೆ ಹಾಕೋಬೋದು. ಶಿವ ಕೋಲ್ಡ್ ಕುಡಿಬಾರ್ದಲ್ಲ, ಅದಕ್ಕೆ ಹಾಗೆ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಜ್ಯೂಸ್ ರೆಡಿ. ಈಟು ಹಾಲಲ್ಲಿ ಈಟೋಗು, ಅಲ್ಲ ಡ್ರಿಂಕು. ಚೆನ್ನಾಯ್ತಲ್ಲ, ಸೂಪರ್ ಆಗೈತಲ್ಲ, ಸಕ್ಕತ್ತಾಯ್ತಲ್ಲ, ಘಟ ಘಟ ಕುಡಿತು. ಅಪ್ಪಿ, ಈ ಗ್ಲಾಸಲ್ಲಿ ಕೊಡೋದಕ್ಕಿಂತ ಗಾಜಿನ ಗ್ಲಾಸಲ್ಲಿ ಕುಡಿದ್ರೆ ಜಾಸ್ತಿ ಟೇಸ್ಟ್ ಇರ್ತೈತಂತೆ. ಕುಡಿಯೋಗು. ನಮ್ಮನೇಲಿ ಒಂದೇ ಒಂದು ಐಟಮ್ ಗಾಜಿನ ತೋರ್ಸಪ್ಪಿ. ಸಂಜೆ ತಂದು ಕೊಡೋದು ಇಂಡೈರೆಕ್ಟ್ ಆಗಿ ಕೇಳ್ತಾ ಇರೋದು. ನೋಡ್ವಾ ಅಂದ್ರೆ ಆಗಲ್ಲ ಅಂತ ಅರ್ಥ ಫ್ರೆಂಡ್ಸ್. ಸೂಪರ್ ಐತೆ. ಜ್ಯೂಸ್ ಕುಡ್ದಾಯ್ತಲ್ಲ ಫ್ರೆಂಡ್ಸ್, ಈಗ ಐಸ್ ಕ್ರೀಮ್ ಬರೋಣ. ಇದರ ಏನು ಬೇಯಿಸ್ಕೊಡೋದು ಹುರ್ಕೊಳ್ಳೋದು ಏನಿಲ್ಲ ಫ್ರೆಂಡ್ಸ್, ಇರೋ ಐಟಮ್ಗಳನ್ನ ಕಟ್ ಮಾಡಿ ಹಾಕೋದು ಅಷ್ಟೇನೆ. ರುಬ್ಕೊಳ್ಳೋದು ಒಂದೈತೆ ಫ್ರೆಂಡ್ಸ್. ಈಗಷ್ಟೇ ಜ್ಯೂಸ್ ಮಾಡ್ಕೊಂಡು ಇದು ಬಗ್ಸ್ಕೊಂಡಿದ್ದೀನಲ್ಲ, ಇದ್ರಲ್ಲೇ ರುಬ್ಕೋಬೋದು, ಏನಾಗಲ್ಲ ಫ್ರೆಂಡ್ಸ್. ಇದನ್ನ ಜಾಸ್ತಿ ಹೊತ್ತು ಬಿಟ್ಬಿಟ್ಟು ರುಬ್ಬಕ್ಕೆ ಹೋಗ್ಬಾರ್ದು, ನೋಡ ಅವು ಕುತ್ಕೊಂಡಿರ್ತವೆ. ಹಂಗಾಗಿ ಈಗಲೇ ಇದರಲ್ಲೇ ರುಬ್ಕೋತೀನಿ ಫ್ರೆಂಡ್ಸ್. ಮೊದಲು ಕರ್ಬೂಜಣ್ಣನ ಈ ಥರ ಆದರೆ ಆಸಿಪೆಲೆ ಹೆಂಗೆ ತಗೊಂಡೆ ಹಂಗೆ ತಿಕ್ಕೊಂಡು ಇದಕ್ಕೆ ಹಾಕೋತೀನಿ. ಎಷ್ಟು ಕಪ್ ಆಗ್ತೈತೋ ಏನೋ, 2 ಕಪ್ಪಲ್ಲೂ ಮಾಡಿರ್ತೀನಿ ಫ್ರೆಂಡ್ಸ್. ಶಿವ ತಿನ್ನಲ್ಲ, ಶಿವ ಹೆಸರಲ್ಲಿ ನಾನೇ ಜಮಾಯಿಸ್ತೀನಿ. ಕೋಲ್ಡ್ ಐಟಮ್ಸ್ ತಿಂತಾ ಇಲ್ಲ ಫ್ರೆಂಡ್ಸ್. ಇನ್ನು ಇದೇ ನಮ್ಮ ಐಸ್ ಕ್ರೀಮ್ ಕಪ್ಸು ಫ್ರೆಂಡ್ಸ್. ಇದಕ್ಕೇನೆ ಅರ್ಧ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಏಲಕ್ಕಿನೂ ಇದಕ್ಕೆ ಜಜ್ಜಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಮಿಕ್ಸಿಲೇ ನುಣ್ಣಗೆ ರುಬ್ಬೋದು ಡೌಟ್ ಅದಕ್ಕೆ. ಈಗ ಇದಿಷ್ಟು ನುಣ್ಣಗೆ ರುಬ್ಕೊಬತ್ತೀನಿ ಫ್ರೆಂಡ್ಸ್. ಮೇನ್ ಐಟಮೇ ಮರ್ತ್ಬಿಟ್ಟಿದೆ ಫ್ರೆಂಡ್ಸ್, ಸ್ವೀಟ್ಗೆ ಸಕ್ಕರೆ 2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ರುಬ್ಕೋತೀನಿ. ಇದು ಕ್ರೀಮ್ ಥರ ಬರಬೇಕಂದ್ರೆ ವೆನಿಲಾ ಐಸ್ ಕ್ರೀಮ್ 1 ಕಪ್ 10 ರೂಪಾಯಿದು ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದೇ ಸಿಪ್ಪೆ ಒಳಗೇನೆ ಹಾಕ್ಕೊಂಡೆ, ಅದ್ರ ಮೇಲೆ ಗೋಡಂಬಿ ದ್ರಾಕ್ಷಿನ ಉದುರಿಸ್ಕೊಂಡೆ ಫ್ರೆಂಡ್ಸ್. ಗಾರ್ನಿಷ್ ಅಂತಾರಲ್ಲ, ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಒಣ ದ್ರಾಕ್ಷಿ ಇತ್ತು, ಅದನ್ನು ಹಾಕ್ಬಿಟ್ಟೆ. ಇವಿಷ್ಟನ್ನು ಹಾಕಿ ಫ್ರಿಜ್ ಒಳಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದು ಆಗೋಕ್ಕೆ ತುಂಬ ಟೈಮ್ ಬೇಕು ಫ್ರೆಂಡ್ಸ್. ಇದು ಸಂಜೆ ನೋಡೋಣ, ಹಂಗೆ ತಿಂದ್ರೂ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಇದು ಸಹ ಒಂದು ಜ್ಯೂಸೇ. ಈ ರೆಸಿಪಿ ಮಾಡೋದು ಕಷ್ಟ ಅನಿಸಿಲ್ಲ ಫ್ರೆಂಡ್ಸ್ ನನಗೆ. ಒಂದು 5-6 ನಿಮಿಷದಲ್ಲಿ ಆಗೋಯ್ತು. ಈಗ ಅದು ಗಟ್ಟಿಯಾಗಿ ಐಸ್ ಆಗೋ ತನಕ ಕಾಯೋದೈತಲ್ಲ, ಅದು ನಿಜವಾದ ಕಷ್ಟ. ಅಂದರೆ 2 ನಿಮಿಷಕ್ಕೂ ಏನಾದರೂ ನೀನು ತಿಂತಿರ್ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್ ನನಗೆ. ಹಂಗಾಗಿ ಕಾಯ್ಕೊಂಡು ಕುತ್ಕೊಳ್ಳೋ ಗ್ಯಾಪಲ್ಲಿ ಬಟ್ಟೆ ಒಕ್ಕೊಬಿಡ್ತೀನಿ ಫ್ರೆಂಡ್ಸ್. ಹಬ್ಬ ಹತ್ರ ಬಂತು, ಅಲ್ಲಿಂದಲೇ ಕೆಲಸಗಳು ಕ್ಲಿಯರ್ ಮಾಡಿಕೊಂಡ್ರೆ ಹಬ್ಬಕ್ಕೆ ಆರಾಮಾಗಿ ಹಬ್ಬ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಬಟ್ಟೆ ಹೋಗಿವ. ಅದಕ್ಕೂ ಮುಂಚೆ ಇವನಿಗೆ ಮಧ್ಯಾಹ್ನದ ಊಟ ಕೊಡ್ಬೇಕು ಫ್ರೆಂಡ್ಸ್. ಇವ್ರು 3 ಟೈಮ್ ತಿಂತಾನೆ, ಟಾಮು 2 ಟೈಮು. ಮೊಸರು ಹಾಲು ಒಂದಿನ ಯಾವ್ದಿರ್ತೈತೆ ಅದು, ಚಿಕನು ಮೊಟ್ಟೆ ತಂದಾಗ ಮೊಟ್ಟೆ ಕಂಟಿನ್ಯೂಸ್ ಆಗಿ ಇದೇ ಆಗ್ತಾಯಿಲ್ಲ ಫ್ರೆಂಡ್ಸ್. ಯಾಕಂದರೆ ಕೆಲವರು ಹಾಲು ಹಾಕ್ಬೇಡ್ರಿ ಮೊಸರು ಹಾಕ್ಬೇಡ್ರಿ ಅಂತಿದ್ರಲ್ಲ, ಕಂಟಿನ್ಯೂ ಅದೇ ಇರಲ್ಲ, ಚೇಂಜ್ ಇರ್ತೈತೆ. ಹಾಗಾಗಿ ಪ್ರಾಬ್ಲಮ್ ಇರಲ್ಲ ಅನ್ಕೋತೀನಿ ಫ್ರೆಂಡ್ಸ್. ನೀನು ಸಂಜೆ ಬಿಸ್ಕೆಟ್ ತರಿಸ್ತೀನಿ ಇರು, ನಿಂಗೆ ಹಾಲನ್ನು ಅಷ್ಟೇ ಇರೋದು. ಬಟ್ಟೆ ಒಗೆಗೆ ಬಟ್ಟೆಗಳು ನೀರುಗಳು ರೆಡಿಯಾಗಿದ್ದಾವೆ. ವಾಷಿಂಗ್ ಮಿಷಿನ್ ಎತ್ತಾಕ್ಬಿಟ್ಟು ಒಗಿತಾರದೆ. ಇರೋ ಪಾತ್ರೆ ತೊಳೆದ್ಬಿಟ್ಟು ಬರ್ತೀನಿ. ಇವನ ಹತ್ರ ಪಾತ್ರೆಗಳು ತೊಳಿಬಾರ್ದು, ಇವ್ನು ನೋಡ್ಕೊಂಡು ಮುಂದೆನೆ ಕುತ್ಕೋಬೇಕು ಮನೆ ಒಳಗೆ. ಅಂದ್ರೆ ಕೆಲಸಗಳು ಯಾರು ಮಾಡ್ತಾರೆ? ಆಯ್ತಿರೋ, ಒಂದು 10 ನಿಮಿಷ ಬೇಗ ತೊಳೆದ್ಬಿಟ್ಟು ಬರ್ತೀನಿ. ಅವ್ನು ಬಂದಾಗಿಂದನೂ ಹಂಗೆ ಫ್ರೆಂಡ್ಸ್, ಪಾತ್ರೆ ತೊಳಿತಿದ್ರೆ ಅಲ್ಲಿ ಬಂದು ಕುತ್ಕೊಂಡು ಕುಯ್ ಕುಯ್ ಅಂತಿರ್ತಾನೆ. ಅವ್ನ ಕಣ್ಣು ಮುಂದೆನೆ ಕುತ್ಕೊಂಡಿರ್ಬೇಕು ನಾನು, ಏನು ಕೆಲಸ ಮಾಡಿದೆ. ಬಟ್ಟೆ ಹೋಗಿ ಬರ್ದಾ? ಬಟ್ಟೆ ಚಾಸ ಒಣಗಾಕ್ಬಿಟ್ಟು ಬರ್ತೀನಿ, ಹೋಗಿ ಮನೆ ಒಳಗಿರು. ಭಯ ನೀನು, ಮನೆ ಒಳಗೆ
ಇರೋಕೊಬ್ಬನೇ ಟಾಮು ಜೊತೆ ಆಟ ಹೋಗ್ಲಿ ಇರೋ ಮತ್ತೆ 10 ನಿಮಿಷ ಇರೋ 10 ನಿಮಿಷ ಬಟ್ಟೆ ಜಾಲ್ಸಾಕ್ಬಿಡ್ತೀನಿ. ಟೋಟಲ್ ಆಗಿ ಈ ಚೋಟುಗೂ ನನ್ನ ಆಯ ಅನ್ಕೊಬಿಟ್ಟವನೆ ಫ್ರೆಂಡ್ಸ್. ಅವನ್ನ ನೋಡ್ಕೊಳಕಿರೋ ಆಯ ಅಂತ ಫಿಕ್ಸ್ ಆಗ್ಬಿಟ್ಟು ನಾನು ಹಿಂದಿಂದೇನೆ ಸುತ್ತಾ ಇರ್ತಾನೆ. ಈ ಒಂದಿನ ಅಲ್ಲ ಫ್ರೆಂಡ್ಸ್, ದಿನಾನು ಹಿಂಗೇನೆ ಪಾತ್ರೆಗಳು ಬಟ್ಟೆಗಳು ತೊಳಿಬೇಕಾದ್ರೆ ಶಿವ ಇರಬೇಕು ಇಲ್ಲ ಟಾಮು ಇರಬೇಕು ಅವನ ಜೊತೆಗೆ. ಇಲ್ಲಾಂದ್ರೆ ಹಿಂಗೆ ಹಿಂದಿಂದೇನೆ ಸುತ್ತಾ ಇರ್ತಾನೆ ಸೌಂಡ್ ಮಾಡ್ಕೊಂಡು. ಬೇಗ ಮನೆಯೊಳಗೆ ಬಂದ್ಬಿಡ್ಬೇಕು ಅವನ. ಮನೆಯೊಳಗೆ ಬಂದ್ಬಿಟ್ರೆ ಆಮೇಲೆ ಆರಾಮಾಗಿ ಆಟ ಆಡ್ಕೊಂಡು ಮನೆಯೊಳಗೆ ಮಲ್ಕೊಂಡು ಇರ್ತಾನೆ. ಅದಕ್ಕೆ ಒಂದು ಸ್ವಲ್ಪ ಬಟ್ಟೆಗಳಿತ್ತು, ಬೇಗ ಬೇಗ ಒಕ್ಕೊಬಿಡೋಣ ಅಂದ್ಬಿಟ್ಟು ಲಾಸ್ಟ್ ಶಿವ ಬಟ್ಟೆಗಳು ಹಾಕ್ಕೊಳ್ತಾ ಇದ್ದೀನಿ. ನನ್ನ ಬಟ್ಟೆಗಳು ಶಿವ ಬಟ್ಟೆಗಳೆಲ್ಲ ಸೋಪಡಿಲೇ ಒಗೆಯಂಗಾಗೈತೆ. ಲಿಕ್ವಿಡ್ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ತರಬೇಕು ಈ ಸಲ ಶಾಪಿಂಗ್ ಏನಾದರೂ ಹೋದಾಗ. ಅದಿದ್ರೆ ನಂಗೆ ತುಂಬ ಹೆಲ್ಪ್ ಆಗ್ತೈತೆ. ವರಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋದಾಗ ತಗೊಬಂದಿದ್ದು. ಇಷ್ಟು ದಿನ ಆಯಿತು ಹತ್ತತ್ರ ಯುಗಾದಿ ತನಕ. ಇನ್ನೀಗ ತಂದರೆ ಇನ್ನು ನೆಕ್ಸ್ಟ್ ದಸರಾ ತನಕ ಆಗ್ತೈತೋ ಏನೋ. ಅದು ಸ್ಮೆಲ್ಗೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೆ. ಒಂಥರ ಪರ್ಫ್ಯೂಮ್ ಥರ ಸ್ಮೆಲ್ ಇತ್ತು. ನೀಟಾಗಿ ಕ್ಲೀನ್ ಆಗ್ತಾಯಿತ್ತು ಬಟ್ಟೆಗಳೆಲ್ಲ. ಮತ್ತು ಬಟ್ಟೆ ಹಾಳೇದಾಗ್ತೈತಲ್ಲ ಆ ಥರ ಆಗ್ತಾ ಇರಲಿಲ್ಲ. ಕಲರ್ ಶೇಡು ಆಗ್ತಾ ಇರಲಿಲ್ಲ. ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದೇನೇ ನೆನ್ಪಿಟ್ಕೊಂಡು ಹೋಗಿ ತಗೊಬರ್ಬೇಕು ನಾನು. ಟಾಮ್ ಏನು ಬರ್ತಾನೆ ಅವ್ನು ಟಾಮು ಆಟ ಆಡ್ಸೋಕ್ಕೆ. ಇವ್ನು ತೀಟೆ ಜಾಸ್ತಿ. ಅವನಿಗೆ ಹೊಡಿತಾ ಇರ್ತಾನೆ, ಕಣ್ಣಿಗೆಲ್ಲ ಕೈಯಲ್ಲಿ ಮಾರ್ಕ್ ಮಾಡ್ತಾ ಇರ್ತಾನೆ ಅಂದ್ಬಿಟ್ಟು ಅವ್ನು ಮತ್ತೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಇವ್ನು ಕಾಟ ಕೊಡೋದು ಹಂಗೈತೆ. ನನಗೆ ಈ ಲೆವೆಲಿಗೆ ಕೊಡ್ತಾನೆ ಅಂದರೆ ಇನ್ನು ಟಾಮಿಗೆ ಯಾವ ಲೆವೆಲಿಗೆ ಕೊಡ್ಬೋದು. ಅದಕ್ಕೆ ಅವ್ನು ಬಿಟ್ಬಿಟ್ಟು ಹೊಡೋಗೋದು. ಅಷ್ಟೊತ್ತಿಗೆ ಶಿವನನ್ನು ಕೆಲಸ ಮುಗಿಸ್ಕೊಂಡು ಬಂತು. ಆಗ ಚೋಟು ಸಾಹೇಬರು ಮನೆಯೊಳಗೆ ಹೋಗಿ ಮಲ್ಕೊಂಡ್ರು. ಬಟ್ಟೆಗಳು, ಪಾತ್ರೆಗಳು, ಬಾಗಿಲುಗಳು, ಸಣ್ಣ ಪುಟ್ಟ ರಂಗೋಲಿಗಳು ಎಲ್ಲ ಕ್ಲೀನಿಂಗ್ಗಳು. ಮಲಗಿರುವ ಟಾಮ್ಸ್ಗಳು, ಅವನ್ನೇ ಗುರಾಯಿಸ್ತಾ ಇರುವ ಚೋಟುಗಳು. ಕರೆಕ್ಟಾಗಿ 5 ಗಂಟೆ ಫ್ರೆಂಡ್ಸ್. ಶಿವ ಫ್ರೆಶ್ ಆಗ್ತೈತೆ. ಈಗ ಫಸ್ಟು ಅಡುಗೆ ಮಾಡ್ತಿರ್ಬೇಕು ಫ್ರೆಂಡ್ಸ್. ನಾನು ಆಮೇಲೆ ಆಗಲೇ ಉಪ್ಪಿಟ್ಟು ಮಾಡ್ಕೊತೀನಿ ಅನ್ನಲ್ಲ, ಆ ವಿಷಯ ಮರ್ತೇ ಹೋದೆ ಜ್ಯೂಸ್ ಕುಡ್ದಿದ ತಕ್ಷಣ. ಮಧ್ಯಾಹ್ನ ಊಟ ಬಿಟ್ಟಿದ್ದೀನಿ ಇವತ್ತು. ಹಾಗಾಗಿ ಐಸ್ ಕ್ರೀಮು, ಓ ಮೈ ಗಾಡ್, ತುಂಬ ಇಂಪಾರ್ಟೆಂಟ್ ವಿಷಯನೇ ಮರ್ತ್ಬಿಟ್ಟಿದೆ ಫ್ರೆಂಡ್ಸ್. ಫುಲ್ಲು ಐಸ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಟೇಸ್ಟ್ ಇಟ್ಟು ಸೂಪರ್ ಐತಪ್ಪಿ. ಗಾಡ್ ಪ್ರಾಮಿಸು ಫ್ರೆಂಡ್ಸ್. ಇದು ಗೋಡಂಬಿ ಇದು ಎಲ್ಲ ಜೊತೆ ತಿಂತಾ ಇರೋ ಸಕ್ಕತ್ತಾಗೈತೆ ಫ್ರೆಂಡ್ಸ್. ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಗೋಡಂಬಿ ದ್ರಾಕ್ಷಿ ತಿನ್ನುವಾಗ್ಲಿ ಇದ್ರಲ್ಲಿ ನೆಲ್ಲಿಕಾಯಿ ಯಾಕೆ ತಿನ್ನಕ್ ಹೋಗಿದೆ ಬೈಕೇನೆ. ಇಂದ ಗೋಡಂಬಿ ದ್ರಾಕ್ಷಿ ತಿನ್ನ. ಹೇ ಚೋಟ್ಕ, ಗೋಡಂಬಿ ದ್ರಾಕ್ಷಿ ತಿನ್ನಪ್ಪ. ಗೋಡಂಬಿ ದ್ರಾಕ್ಷಿ ಬಾದಾಮಿ ಇಲ್ಲ ಅಪ್ಪಿ ಆಯ್ಕೊಂಡು ಕೊಡ್ತಾ ಇದ್ದೀನಿ. ನಾಟಕ ಆಡ್ಬಿಡಪ್ಪಿ. ಪಾಯಸನು ಇಷ್ಟು ಭಯಂಕರವಾಗಿ ತಿನ್ನಲ್ರಲ್ಲಪ್ಪಿ. ಅವಿಸಿಟ್ಟು ಸೂಪರ್ ಐತೆ ಫ್ರೆಂಡ್ಸ್. ನನ್ನ ಗಂಡನ ಎಕ್ಸ್ಪ್ರೆಷನ್ ಸೈಡಿಗೆ ಬಿಡಿ ಫ್ರೆಂಡ್ಸ್. ಕೋಲ್ಡ್ ತಿನ್ನಲ್ಲ. ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತೈತೆ. ಸಖತ್ತಾಗೈತೆ. ಟೈಮ್ ಬಂದು 6 ಗಂಟೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಾವು ಕುಕ್ಕಿಂಗ್ಗೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಯಾರ್ಯಾವುದು ಅವರಿಬ್ಬರಿಗೆ ಬಿಸ್ಕೆಟ್ ತಂದಿದ್ಯಾ? ನನಗೇನಾರು ತರ್ಬೇಕು ತಾನೆ? ಚಿಕನಾ? ನಮ್ಮ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಡೈರೆಕ್ಟಾಗಿ ನೋಡಿದ್ರೆ ಹಳೆ ಮನೆ ಎಲ್ಲ ಸ್ವಲ್ಪ ಹಂಗಿಂಗೆ ಕಾಣಿಸ್ತೈತೆ. ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಬರ ಒಳಕ್ಕೆ. ಇನ್ನೊಂದು ಬ್ಯಾಡ್ ಲಕ್ ಏನಂದರೆ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನಾನು ಮನೇನ ಡೈಲಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣನೇ ನೀಟಾಗಿ ಇಟ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಕೆಲವೊಂದು ಸಲ ರೆಸ್ಟ್ ಡೇಸೋ ಏನೋ ಒಂದು ಮೈ ಕೈನೋ ಬಾಡಿ ಪೈನ್ ಅದು ಇತ್ತೋ ಅವತ್ತು ಏನು ಮಾಡಲ್ಲ. ಮನೆ ಸಹ ಗುಡ್ಸಲ್ಲ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿದ್ದು ಬಿಡ್ತೀನಿ, ಏನು ಮಾಡ್ತೀರಾ. ಆವತ್ತೇ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ. ಅದು ಎಷ್ಟು ಹೊರಟಾಗ್ತಿತ್ತಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಬಂತಾರ ಆವಾಗ ನನಗೆ ಅವ್ರು ಬರೋ ಖುಷಿ ಪಡೋಬೇಕಾ, ಅವ್ರು ಬಂದು ಏನು ಅನ್ಕೋತಾರೆ ಬೇಜಾರು ಪಡಬೇಕೋ ಗೊತ್ತಾಗಲ್ಲ. ಸರ್ಪ್ರೈಸಾಗಿ ಬರ್ತಾರೆ ಹೇಳಿದೆ. ಆವಾಗ ನನಗೆ ಒಂಥರ ಆಗ್ತೈತೆ, ಮಧು ಇಷ್ಟು ಗಲೀಜ, ಏನು ಮನೆ ಬಾಕ್ಲು ಹಿಂಗೈತೆ ಅನ್ಕೋತಾರ. ಹಂಗೆಲ್ಲ ಮೆಂಟಲಿ ಓಡ್ತಾ ಇರ್ತೈತೆ ಫ್ರೆಂಡ್ಸ್. ಆ ಬೈಕೆ ಎಂಥ ಸಿಚುವೇಶನ್ ಬಂದರೂ ಮೊದಲು ಮನೆ ಬಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀನಿ, ಅವಾಗ ಯಾರೂ ಬರಲ್ಲ. ಹೆಂಗಿದು ಅಂತಲೇ ಅರ್ಥ ಆಗಲ್ಲ ಫ್ರೆಂಡ್ಸ್. ನನ್ನ ಮನೆ ಮರದಿ ಕಳ್ಕೊಳ್ಳೋಕ್ಕೆ ಹಿಂಗೆ ಮನೆ ಇಟ್ಕೊಂಡಿರ್ತೀನಿ ಅನಿಸ್ತೈತೆ ಒಂದೊಂದ್ಸಲ. ಗೊತ್ತಾಗಲ್ಲ ಫ್ರೆಂಡ್ಸ್. ತುಂಬ ಜನ ಹೆಣ್ಮಕ್ಳಿಗೆ ಹಿಂಗೆ ಆಗ್ತೈತಲ್ಲ. ಚಿಕನ್ ತಂದೈತೆ ಫ್ರೆಂಡ್ಸ್, ಅದನ್ನು ಮಾಡಿ ತಿನ್ನೋಕ್ಕೂ ಎನರ್ಜಿ ಇಲ್ಲ ನನಗೆ. ಬನ್ನಿ ಫ್ರೆಂಡ್ಸ್. ಆದ್ರೂ ನಾನು ಫ್ರೆಂಡ್ಸ್ ದೋಸೆ ಮಾಡ್ತೀನಿ ಇವತ್ತು. ಯಾವಾಗಲೂ ಮುದ್ದೆ, ಅನ್ನ, ಬಿರಿಯಾನಿ, ಕುಷ್ಕ ಇದೇ ಆಗೋಯ್ತು. ದೋಸೆ ವಿತ್ ಚಿಕನ್ ಸಾರು ಸೂಪರಾಗಿರ್ತೈತೆ ಫ್ರೆಂಡ್ಸ್. ಯಾವಾಗಲೂ ಜಮಾನ್ದಲ್ಲಿ ತಿಂದಿರೋದು ನಾನು. ಮದುವೆ ಆದಾಗಿಂದ ತಿಂದೇ ಇಲ್ಲ ಬಿಡ್ರಿ ದೋಸೆನೂ ಚಿಕನ್ ಸಾರು. ಅದನ್ನೇ ಮಾಡ್ತೀನಿ. ದೋಸೆ ಇಟ್ಟರು ಹಂಗೆ ಫ್ರಿಜ್ಜಲ್ಲೇ ಬಿದ್ದೈತೆ. ಅಪ್ಪಿ ಚಿಕನ್ ಸಾರು ಇದು ದೋಸೆ ಮಾಡ್ತೀನಿ. ಆದರೆ ಅದು ಮಸಾಲೆ ರುಬ್ಬಿನೇ ಮಾಡಬೇಕು. ನಿನಗೆ ಸಪ್ರೇಟ್ ಮಾಡಲ ಹಂಗಾರೆ ಒಂದು ಸ್ವಲ್ಪ ಪಥ್ಯದ ಅಡುಗೆ ಫ್ರೆಂಡ್ಸ್. ಇನ್ನೂ ಒಂದು ಯುಗಾದಿ ತನಕನೂ ಪಥ್ಯನೇ ಕೊಡ್ತೀನಿ ಫ್ರೆಂಡ್ಸ್. ಯುಗಾದಿ ಹಬ್ಬಕ್ಕೆ ಡಾಮ್ ಡೂಮ್ ಅಂತ ನಾನ್ ವೆಜ್ ತಿಂತೈತೋ ಏನೋ ನೋಡೋಣ. ಓಕೆ ಫ್ರೆಂಡ್ಸ್,
ಚಿಕನ್ ರೆಡಿ ಆಗಿದೆ, ದೋಸೆ ಇಟ್ಟು ಫ್ರಿಜ್ಜಲ್ಲಿದೆ. ಓಕೆ ಫ್ರೆಂಡ್ಸ್, ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಗ್ಗರಣೆ ಹಾಕ್ತಾ ಇರ್ತಿದ್ದೆ ಫ್ರೆಂಡ್ಸ್. ಆಮೇಲೆ ಸಪ್ಪೆ ಬಡಿಸಿ ಇವಾಗ ಎತ್ಕೊಡ್ಬೇಕು ಚಿಕನ್ದು ಮಸಾಲೆ ಹಾಕೋಕೆ ಮುಂಚೆ. ಆಮೇಲೆ ಮಸಾಲೆ ರುಬ್ಬಿ ಇನ್ನೊಂದ್ಸಲ ಮಾಡ್ಕೋತೀನಿ. ಡಬಲ್ ಕುಕ್ಕಿಂಗ್ ಫ್ರೆಂಡ್ಸ್ ನಮ್ಮನೇಲಿ. ಅದೇ ಬಿಸಿ ನೀರು ಕಾಯಿಸಿದೀನಿ ಅಂದ್ರೆ ಅದನ್ನ ಬರೀ ಕೈಲಿ ಮುಟ್ಟೋಷ್ಟು ನಿಂದ ಸೂಪರ್ ಮ್ಯಾನ್ ಅನ್ಕೊಂಡಿದ್ಯಾ ಏನಪ್ಪ ನಿನ್ ಮನ್ಸಲ್ಲಿ? ಇದು ತೊಲೆ ಬಿಸ್ಕೆಟ್ ಹಾಕ್ತೀಯಾ? ಅವ್ರಿಬ್ರು ಬಿಸ್ಕೆಟ್ ಬರೀ ಎರಡೆರಡು ಕೊಡಪ್ಪಿ. ಬೆಳಗ್ಗೆ ತಿಂತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ ಏನಾರು ತಿನ್ನಕ್ ಬೇಕಲ್ಲ ಫ್ರೆಂಡ್ಸ್. ರಾತ್ರಿ ಎಲ್ಲ ಹಸ್ಕೊಂಡಿರ್ತಾರೆ ಉಪವಾಸ. 9-10 ಗಂಟೆ ಊಟ ತಿಂದ್ರೆ ಬೆಳಗಿನ ಜಾವ ಗಂಟೆ ಏನೂ ಇರಲ್ಲ. ಹಾಗಾಗಿ ಬೆಳಗ್ಗೆ ಎರಡೆರಡು ಬಿಸ್ಕೆಟ್ ಕೊಟ್ರೆ ನಾನು 9 ಗಂಟೆಗೆ ಅಡುಗೆ ಮಾಡೋಷ್ಟರಲ್ಲಿ ಅದು ಸರಿ ಹೋಗ್ತೈತೆ ಅಂತ. ಇವಾಗ ಹಿಂಗಿದ್ರೆ ಊಟ ಮಾಡ್ತಾರಲ್ಲ, ಬರೀ ಎರಡೆರಡು ಬಿಸ್ಕೆಟ್ ಕೊಡು. ಮ್ಯಾನೇಜಡ್ ಫ್ರೆಂಡ್ಸ್, ಮ್ಯಾನೇಜಡ್. ಹೋಗಪ್ಪಿ, ಸುಮಾರ ಕಾಯಿಸೋದು ಮರಳಂಗ್ ಕಾಯಿಸೋದು ಅದೆಲ್ಲ ನಮ್ಗೆ ಗೊತ್ತಾಗಲ್ಲ. ಕಣ್ಣಾಕ್ಬೇಡಪ್ಪಿ ಅವನ ಮೇಲೆ. ಅವನ್ ಟಾಮ್ಗೆ ಊಟ ಮಾಡಕ್ ಬಿಡಲ್ಲ, ಅವಂದು ಕಿತ್ಕೊಂಡ್ ತಿಂತಾನೆ. ಚಿಕ್ಕ ಮಕ್ಳಲ್ಲ ಹಂಗೆ ಎಲ್ರು ಬಿಡು, ಏನ್ ಮಾಡಕ್ಕಲ್ಲ. ಎರಡೆರಡು ಬಿಸ್ಕೆಟ್ ಹಾಕೋ ಅಂದ್ರೆ ನನಗ್ ಹಾಕೋ ಅಂತ ಅವ್ರಿಬ್ಬರ್ಗೆ ಹಾಕೋ. ಫೈನಲಿ ಅವರು ನಾನು ಒಂದೇ ಅಂತ ಫಿಕ್ಸ್ ಆಗೈತೆ ಫ್ರೆಂಡ್ಸ್. ಏನಾರ ಫಿಕ್ಸ್ ಆಗಲಿ. ನಾನೊಂದಿನ ಪರೋಟ ಚಿಕನ್ ಸಾರು ತಿನ್ಬೇಕು ಅಂತ ಫ್ರೆಂಡ್ಸ್. ವಿಡಿಯೋಗಳಲ್ಲೆಲ್ಲ ತಮಿಳುನಾಡಲ್ಲಿ ಫೇಮಸ್ಸು. ಅವಾಗಿಂದ ನಂಗೆ ಮನ್ಸು ಹೇಳ್ತೈತೆ ತಿನ್ನೋ ಅಂತ. ಪರೋಟ ಮಾಡಕ್ ಹೋದ್ರೆ ಅದು ಚಪಾತಿ ಆಗ್ತೈತೆ. ಹಾಗಾಗಿ ಹೊರಗಡೆ ಎಲ್ಲ ಚೆನ್ನಾಗಿ ಮಾಡೋರ ಹತ್ರ ತರ್ಸ್ಕೊಂಡು ತಿನ್ಬೇಕು. ಮಸಾಲೆ ಇಟ್ಟು ಚಿಕನ್ ಸಾರು ಮಾಡಿ ಎಷ್ಟು ದಿನ ಆಯ್ತು ಫ್ರೆಂಡ್ಸ್. ಇವಾಗ ಮಾಡಿ ಆಸೆ ನಂಗೆ ಈಡೇರಿಸ್ಕೊತೀನಿ. ಅಪ್ಪಿ, ನೀನ್ ಬರ್ನಲ್ ತರಲ್ಲ ಲೈಫಲ್ಲಿ ಹೇಳು. 600 ರೂಪಾಯಿ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಬರ್ನಲ್ ತಂದಿಲ್ಲ ಅಂದ್ರೆ ಮುಗೀತು ಕತೆ. ಸ್ಟವೇ ಚೇಂಜ್ ಮಾಡ್ತೀಯಾ? ಅಷ್ಟು ದೊಡ್ಡ ಶ್ರೀಮಂತ ಆಗ್ಬಿಟ್ಟ ಒಂದ್ ಸೆಕೆಂಡ್ ಅಲ್ಲಿ. ಬರ್ನಲ್ ತರಕ್ 600 ರೂಪಾಯಿ ಕಾಸಿಲ್ಲ ಅಂತೈತೆ, ಸ್ಟವೇ ಚೇಂಜ್ ಮಾಡೋಣ ಅಂತೈತೆ. ಹೆಂಗ್ ಫ್ರೆಂಡ್ ಫನಿ ಗಂಡ. ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ತೀನಿ ಫ್ರೆಂಡ್ಸ್. ಉಪ್ಪು ಅರ್ಶಿನ ಹಾಕಿ ಬೇಯಿಸ್ತೀನಿ. ಶಿವಾಗ ಎತ್ಕೊಡ್ತೀನಿ ಬೇಯಿಸಿ. ಇದು ನಮ್ಮ ಪ್ಲಾನ್ ಸ್ಕೆಚ್ಚು. ಶಿವಾಗೆ ಸೂಪ್ ಥರ ಬೇಯಿಸಿರೋ ಚಿಕನ್ ಕೊಡಬೇಕು ಅಂದ್ಬಿಟ್ಟು ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಚಿಕನ್ ಹಾಕ್ಬಿಟ್ಟು ಉಪ್ಪು ಅರ್ಶಿನ ಹಾಕ್ಬಿಟ್ಟು ಬೇಯಿಸ್ಕೊಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಪಾಪ ಎಷ್ಟು ದಿನ ಅಂತ ಹಂಗೆ ಇರ್ತೈತೆ. ನಾನ್ ವೆಜ್ ತಿಂದು ಅಡಿಕ್ಟ್ ಆಗಿರೋ ದೇಹ. ನಾನು ತಿಂತಾ ಇದ್ರೆ ಪಾಪ ಸಪ್ಪಗೆ ನೋಡ್ತಾ ಇರ್ತಿದ್ದಲ್ಲ, ಬೇಜಾರಾಯಿತು. ಅದಕ್ಕೆ ಜಾಸ್ತಿ ಕೊಡ್ದಿರಾ ಒಂದು ಸ್ವಲ್ಪ 4-5 ಪೀಸ್ ಅಷ್ಟು ಕೊಟ್ಟು ತಿನ್ಸೋಣ ಅಂತ ಅಂದ್ಬಿಟ್ಟು. ಅದರ ಬೇರೆ ಇದರಲ್ಲೂ ಪ್ರೋಟೀನ್ ಇರ್ತೈತಲ್ಲ, ಸ್ವಲ್ಪ ತಿಂದರೆ ಏನು ತೊಂದರೆ ಇಲ್ಲ ಅಂತ. ಮಸಾಲೆ ಹಾಕಿರೋದು ಮಾತ್ರ ಈಗಲೂ ತಿಂದರೆ ಶಿವಾಗ ಅಡ್ಜಸ್ಟೇ ಆಗ್ತಾಯಿಲ್ಲ. ಅದಕ್ಕೆ ಈ ಥರ ಸಪ್ಪೆ ಚಿಕನ್ನೇ ಬೇಯಿಸ್ಬಿಟ್ಟು ಕೊಡ್ತಾ ಇರೋದು. ಮಟನಲ್ಲಿ ಈ ಥರ ಸಪ್ಪೆ ಮಟನ್ ತಿಂತಾರೆ ಫ್ರೆಂಡ್ಸ್. ಅದು ಸೂಪರ್ ಆಗಿರ್ತೈತೆ. ಚಿಕನಲ್ಲಿ ಅಷ್ಟು ಟೇಸ್ಟ್ ಇರಲ್ಲ ಅಂತ ಅನ್ಕೋತೀನಿ. ಮಸಾಲೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನುಣ್ಣಗೆ ಬೇಯಿಸ್ಕೊಂಡಿದ್ದೀನಿ. ಶಿವಾಗೆ ಅರ್ಧಂಬರ್ಧ ಬೇಯಿಸಿನೂ ಕೊಡಬಾರ್ದು ಅಂತ ಅಂದ್ಬಿಟ್ಟು. ನೀರೆಲ್ಲ ಸುಂಡ್ತಾ ಇದೆ. ಇವಾಗ ಒಂದು ಸ್ವಲ್ಪ ಶಿವಾಗೆ ಎತ್ತು ಕೊಟ್ಬಿಟ್ರೆ ಆಮೇಲೆ ನಾವು ನಿಮ್ಮದೇ ಮಸಾಲೆ ರುಬ್ಕೋಬೋದು. ಟಡ ಇಲ್ಲೊಬ್ಬ ಅಡ್ಡ ಇದ್ದಾನೆ, ಇವನ್ನ ಸೈಡ್ ಮಾಡ್ಕೊಂಡು ಹೋಗ್ಬೇಕು. ತಗೊಳ್ಳಿ ಬಾಸ್. ಓಕೆ ಫ್ರೆಂಡ್ಸ್, ತಾಮಗು ಚೊಟ್ಟಿಗೂ ಅನ್ನಕ್ಕೂ ಇಟ್ಟಿದ್ದೀನಿ. ಚಿಕನ್ ಆಲ್ಮೋಸ್ಟ್ ಬೆಂದೈತೆ. ಇದನ್ನ ಸೈಡ್ಗೆ ಇಟ್ಕೊಂಡು ಮಸಾಲೆಗೆ ಎಲ್ಲ ಒಗ್ಗರಣೆ ಮಾಡಿಕೊಂಡು ಮಸಾಲೆ ಕಲಿಸ್ತೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ದೋಸೆಗೆ ಬರ್ತೀನಿ. ಮಸಾಲೆ ರುಬ್ಕೊಳ್ಳೋಕ್ಕೆ ಉರ್ಗಡ್ಲೆ 1 ಸ್ಪೂನ್ ಫ್ರೆಂಡ್ಸ್, ಸೋಂಪು 1/4 ಸ್ಪೂನಷ್ಟು, 1 ಚಕ್ಕೆ, 1 ಲವಂಗ, ಧನಿಯಾ ಬೀಜ ಹಾಕಿ ಮಾಡ್ತಾಯಿದ್ದೀನಿ, ಖಾರದ ಪುಡಿ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮಸಾಲೆ ಪದಾರ್ಥ. ಮಸಾಲೆ ಐಟಮ್ಗಳೆಲ್ಲ ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಆಮೇಲೆ ಚಕ್ಕೆ ಲವಂಗ ಸೋಂಪು ಉರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಧನಿಯಾ ಬೀಜನ ಹಾಕ್ಕೊಂಡು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇವಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅನಿಸಿದ ಪ್ರಕಾರ ಹಿಂಗೆ ಮಾಡಬೇಕಾಗಿರೋದು ಫ್ರೆಂಡ್ಸ್ ನಾನ್ ವೆಜ್ನ ಈ ಥರ ಮಸಾಲೆ ಐಟಮ್ ಎಲ್ಲ ಹಾಕಿ. ಆದರೆ ಶಿವ ತಿನ್ನಬೇಕಾದ್ರೆ ಈ ಐಟಮ್ಗಳೆಲ್ಲ ಜಾಸ್ತಿ ಬಳಸಂಗಿಲ್ಲ. ಆದರೂ ನಾನೊಬ್ಬಳೇ ತಿನ್ನೋದು ಅಂದ್ಬಿಟ್ಟು ಇಷ್ಟೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಫ್ರಿಜ್ಜಲ್ಲಿ ತಲೆ ಹಾಕಿದ್ಮೇಲೆ ಗಸಗಸೆ ಸಿಕ್ತು. ಇದು ಮೇನ್ ಇಂಗ್ರೀಡಿಯೆಂಟ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡೆ. ಕೊಬ್ಬರಿ ಹಾಕ್ಬಿಟ್ಟು ಮಾಡ್ಕೋಬೋದು ಫ್ರೆಂಡ್ಸ್. ನಾನ್ ವೆಜ್ಗಳ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಹಾಕ್ಕೊಂಡೆ. ಧನಿಯಾ ಪುಡಿ ಹಾಕೋತಾ ಇಲ್ಲ, ಯಾಕಂದರೆ ಧನಿಯಾ ಬೀಜ ಹಾಕ್ಕೊಂಡಿದ್ದೀನಲ್ಲ ಆಲ್ರೆಡಿ. ಗರಂ ಮಸಾಲ ಚಿಕನ್ ಮಸಾಲ ಏನೂ ಬಳಸಲ್ಲ ಫ್ರೆಂಡ್ಸ್. ಇದ್ರೆ ಹಾಕೋದು ಇಲ್ದಿದ್ರೆ ಹಂಗೇನೆ. ಅವಷ್ಟನ್ನು ರುಬ್ಕೊಂಡು ಆಲ್ರೆಡಿ ಬೇಯಿಸ್ಕೊಂಡಿದ್ನಲ್ಲ ಆ ಚಿಕನ್ಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಏನಿದು ಅರ್ಧ ಕೆಜಿ ಚಿಕನ್ 1/4 ಕೆಜಿ ಆಗ್ಬಿಟ್ಟಿತ್ತು ಅನ್ಕೋತಿದ್ದೀರಾ ಫ್ರೆಂಡ್ಸ್. ಶಿವಾಗ ಎತ್ಕೊಟ್ನ. ಆಮೇಲೆ ಟಮಗು ಚೊಟ್ಟಿಗೂ ಸಪ್ಪೆನೇ ಹಾಕ್ತೀನಿ ಅವ್ರಿಗೆ. ಹಂಗಾಗಿ ಅವ್ರಿಗೂ ಎತ್ತಿಟ್ಕೊಂಡು ನೀರು ಎಷ್ಟು ಬೇಕಷ್ಟು ಗಟ್ಟಿಯಾಗೆ ಮಾಡ್ಕೋತಾ ಇದ್ದೀನಿ 1 ಟೈಮ್ಗಾಗಷ್ಟು. ಯಾಕಂದರೆ ಮಾರನೇ ದಿನ ಪೂಜೆ ಇರ್ತೈತೆ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇಳಿಸ್ಕೊಬಿಟ್ರೆ ಇಷ್ಟೇ ಸಿಂಪಲಾಗಿ ಚಿಕನ್ ಮಸಾಲ ರೆಡಿ ಆಗೋಯ್ತು.
ದೋಸೆಗೆ ಬಂದೆ ಫ್ರೆಂಡ್ಸ್ ಫೈನಲಿ. ಚಿಕನ್ ಸಾರು ಜೊತೆ ದೋಸೆ ತಿನ್ನಬೇಕು, ಪರೋಟ ತಿನ್ನಬೇಕು, ಚಪಾತಿ ತಿನ್ನಬೇಕು, ಪೂರಿ ತಿನ್ನಬೇಕು, ಇದೆಲ್ಲ ನನಗೆ ಕನಸುಗಳೈತೆ ಫ್ರೆಂಡ್ಸ್. ಆದರೆ ಮಾಡೋಕ್ಕಾಗಲ್ಲ. ನಮಗೆ ನಾನ್ ವೆಜ್ಗೆ ಮುದ್ದೆಗೆ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಹಂಗಾಗಿ ದೋಸೆಗೆ ಜಾಸ್ತಿ ಎಣ್ಣೆ ಬಳಸಲ್ಲ ಫ್ರೆಂಡ್ಸ್ ನಾನು. ಈಗ ಶಿವ ಅಂತೂ ಎಣ್ಣೆ ಐಟಮ್ಸ್ ತಿನ್ನಂಗಿಲ್ಲ ಅಂದ್ಬಿಟ್ಟು ತೀರಾ ಕಮ್ಮಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎರಡು ಕಡೆ ರೋಸ್ಟ್ ಮಾಡಿ ತಿಂದ್ರೇ ನಮಗೆ ದೋಸೆ ತಿಂದಂಗೆ ಅನ್ಸೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ದೋಸೆನೂ. ಅದೇ ಫ್ರೆಂಡ್ಸ್, ಅನ್ನ ಹಾಕ್ಬಿಟ್ಟೆ ರುಬ್ಕೋತೀನಿ ನಾನು, ಚೆನ್ನಾಗಿರ್ತೈತೆ. ಕೆಲವರು ಸಬ್ಬಕ್ಕಿ ಹಾಕಿ ರುಬ್ಕೋತಾರೆ, ಅವಲಕ್ಕಿ ಹಾಕಿ ರುಬ್ಕೋತಾರೆ. ಹೆಂಗೋ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರ್ತೈತೆ. ಅವೆಲ್ಲ ಇದ್ದಾಗ ಅವು ಟ್ರೈ ಮಾಡ್ತೀನಿ, ಅವೇನು ಇಲ್ಲ ಅಂದಾಗ ಈ ಥರ ಸಿಂಪಲಾಗೆ ಮುಗಿಸ್ಕೊಬಿಡ್ತೀನಿ, ಇರೋದ್ರಲ್ಲಿ ಮಾಡ್ಕೊಂಡು ತಿಂತಾ ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ಇಡ್ಲಿಗೂ ಚೆನ್ನಾಗಿರ್ತೈತೆ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ ಸಾಂಬಾರ ಒಂದ್ಸಲ ಅದನ್ನು ಟ್ರೈ ಮಾಡಬೇಕು. ಒಂದು ಕಡೆ ಟಾಮುಗೆ ಅನ್ನವನ್ನು ಮಾಡಿಟ್ಕೊಂಡಿದ್ದೆ. ದೋಸೆ, ಚಿಕನ್ ಸಾಂಬಾರ್, ಚಿಕನ್ ಮಸಾಲ. ಇದು ಚಿಕನ್ ಮಸಾಲ ಉಪ್ಪಲ್ಲ. ಸ್ವಲ್ಪನೇ ತಿನ್ನಪ್ಪ ನಿನ್ನ ಮಸಾಲ ಐಟಮ. ಸೂಪ್ ಜೊತೆ ದೋಸೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಅದಕ್ಕೆ ಮಸಾಲೆ ಕಲಸಿ ಸ್ವಲ್ಪ ಕೊಟ್ಟಿದ್ದೀನಿ. ಚೆನ್ನಾಗೈತೆ ಅಂದ್ಬಿಟ್ಟು ಜಾಸ್ತಿ ಮಸಾಲೆ ಹತ್ಕೋಬೇಡಪ್ಪು. ಇವರಿಬ್ಬರಿಗೆ ಅನ್ನ ಅರಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ನನಗೆ ಒಂದೆರಡು ದೋಸೆ ಮಾಡ್ಕೋಬೇಕು ಫ್ರೆಂಡ್ಸ್, ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ತಾನೆ ಹಾಕ್ಕೊಟ್ಬಿಟ್ರೆ ಬಿಸಿ ಬಿಸಿ ಆದರೆ ಒಂದೆರಡು ಎಕ್ಸ್ಟ್ರಾ ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ಶಿವಾಗೆ ಚಪಾತಿ ಆಗಲಿ, ದೋಸೆ ಆಗಲಿ, ರೊಟ್ಟಿ ಆಗಲಿ ಒಲೆ ಮೇಲಿಂದ ಡೈರೆಕ್ಟ್ ಬಾಯಿಗೆ ಹಾಕೋಕೆ ಇಷ್ಟ, ಆದರೆ ಆಗ್ತಾಯಿಲ್ಲ. ಅಷ್ಟು ದಿವಸ ತಗೊಳೋದು ಬೇಡ ಪಾಪ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಡ್ತಾ ಇದ್ದೀನಿ. ತುಂಬ ವರ್ಷ ಆದಮೇಲೆ ದೋಸೆ ಚಿಕನ್ ಸಾರು ಫ್ರೆಂಡ್ಸ್. ಸಖತ್ ಇಷ್ಟ, ಆದರೂ ಇಷ್ಟು ವರ್ಷ ಮಾಡ್ಕೊತಿದ್ದಿಲ್ಲ, ಯಾಕಂತ ರೀಸನ್ನೇ ಗೊತ್ತಿಲ್ಲ. ಸಾಕಾಗೋಯ್ತಪ್ಪಿ. ಶಿವ ಇಷ್ಟಪಟ್ಟು ಇನ್ನೊಂದು ಕೊಡು ಅಂತ ಹಾಕ್ಸ್ಕೊಂಡು ತಿಂದಾಗೆ ನಂಗೆ ಗೊತ್ತಾಯ್ತು ಫ್ರೆಂಡ್ಸ್, ಸೂಪರ್ ಆಗೈತೆ ಕಾಂಬಿನೇಷನು ಅಂತ. ಬೆಸ್ಟ್ ಆಗೈತೆ. ಚೆನ್ನಾಗಿ ಓಡಾಡಿ ಆಟ ಆಡಿ ಸುಸ್ತಾಗಿ ಮಲ್ಗವನೆ. ಕರೆಕ್ಟಾಗಿ 12 ಗಂಟೆ 1 ಗಂಟೆಗೆ ಎದೊಳ್ತಾನೆ ಫ್ರೆಂಡ್ಸ್. ಬೆಳಗಿನ ಜಾವ ಗಂಟೆ ಕುಯ್ ಅಂದ್ಕೊಂಡು ನಿದ್ದೆ ಕೊಡಲ್ಲ. ಅದ್ಯಾಕೆ ಹಿಂಗೆ ಕಾಟ ಕೊಡ್ತಾವನ, ಓದ್ ಜನ್ಮದಲ್ಲಿ ನನ್ನ ಶತ್ರು ಆಗಿದ್ನ ಗೊತ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ವನಿತಾ ಸಿಸ್ಟರ್ ಕುಮಾರಣ್ಣ 18ಕ್ಕೆ ಹ್ಯಾಪಿ ಆನಿವರ್ಸರಿ. ಗಾಯತ್ರಿ ಸಿಸ್ಟರ್ 13ಕ್ಕೆ ಹ್ಯಾಪಿ ಬರ್ತ್ಡೇ. ಜೀವನ್ ಹಾಸನಿಂದ 9ನೇ ತಾರೀಕು ಹ್ಯಾಪಿ ಬರ್ತ್ಡೇ. ವಿಷ್ಣು ವಿರಾಜ್ ಹಾಯ್. ಘನಶ್ಯಾಮ್ ಹಾಯ್. ದಿವ್ಯಶ್ರೀ 7ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಲಹರಿ 5ನೇ ತಾರೀಕು ಹ್ಯಾಪಿ ಬರ್ತ್ಡೇ. ಹಾಯ್ ಸಿರಿ. ಕವಿತಾ ಸಿಸ್ಟರ್ ಬಾಬು ಅಣ್ಣ 5ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಜಯರಾಜ್ ಅಣ್ಣ ಹ್ಯಾಪಿ ಬರ್ತ್ಡೇ. ರಂಜಿತಾ ಸಿಸ್ಟರ್ ಲೋಕೇಶ್ ಅಣ್ಣ 8ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.